ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ದಿಢೀರಾಗಿ ಮಾಡುವಂಥ ಉಪ್ಪಿನಕಾಯಿ ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ. ಇದು ಭಾಳ ರುಚಿ ಆಗ್ತದೆ. ಅಂದರೆ ಇದನ್ನು ಒಂದು 4-5 ದಿವಸ ಇಟ್ಕೊಂಡು ತಿನ್ಬೋದು. ಆಗಿಂದಾಗೆ ಮಾಡುವಂಥದ್ದು ಇದು ಭಾಳ ದಿವಸ ಇಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಇದನ್ನು ಹೆಂಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಇಲ್ಲಿ 2 ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಚ್ಛಗೆ ನೀರೊಳಗೆ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಸ್ವಚ್ಛ ಒರೆಸಿದ್ದೀನಿ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿರಿ, ಇದನ್ನ ಇವಾಗ ನಾನು ಮಾವಿನಕಾಯಿ 2 ತೋರಿಸಿದ್ನೆಲ್ಲ ಅವನ್ನ ಸಣ್ಣಗೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಮೇಲೆ ಏನು ಮಾಡಬೇಕು ಅಂದ್ರೆ ಈಗ ಸ್ವಲ್ಪ ಹಳ್ಳುಪ್ಪು ಹಾಕಬೇಕು, ದಪ್ಪನ ಉಪ್ಪು. ನೋಡಿರಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು, ಯಾಕಂದರೆ ಒಂದು 4-5 ದಿವಸ ಇಟ್ಕೊಂಡು ತಿನ್ಬೋದು. ಉಪ್ಪು ಜಾಸ್ತಿ ಇದ್ರೂ ಕೆಡಂಗಿಲ್ಲ ಇದು. ಅದಾದಮೇಲೆ ಇದಕ್ಕೆ ನೋಡಿರಿ ಹಿಂಗೆ ಹಾಕ್ತಾಯಿದ್ದೀನಿ. ಈ ಹಿಂಗನ್ನು ಪುಡಿ ಬಳಸ್ತಾಯಿದ್ದೀನಿ ನಾನು. ಇದನ್ನು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಆಗ್ತದೆ. ಇದು ಒಂದು 2 ಸ್ಪೂನಷ್ಟು ಹಾಕಿರಿ. ಆಮೇಲೆ ಇದ್ರ ಮೇಲೆ ಈಗ ಏನು ಮಾಡ್ಬೇಕಂದ್ರೆ ಖಾರ ಪುಡಿ ಹಾಕ್ಬೇಕ್ರಿ. ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕಬೇಕು. ಚಲೋತ್ನಿಗೆ ಖಾರ ತಿನ್ನೋರಿದ್ರೆ ಜಾಸ್ತಿ ಖಾರ ಹಾಕಿರಿ. ನಾವು ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ನಾವು ಜಾಸ್ತಿ ಹಾಕ್ತೀವಿ. ನಿಮಗೆ ಖಾರ ಬೇಕಿಲ್ಲ ಅಂದ್ರೆ ಸ್ವಲ್ಪ ಹಾಕಿರಿ. ಹಾಕಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಸ್ರಿ. ಕೈಲಿಂದನೇ ಕಲಸ್ರಿ, ಅಂದರೆ ಎಲ್ಲ ಏನಾಗ್ತದೆ ಚೆನ್ನಾಗಿ ಕುಡ್ಕೋತದೆ. ಎಲ್ಲ ಕುಡ್ಕೊಳ್ಳೋ ತನಕ ಇದನ್ನೇನು ಮಾಡ್ಬೇಕು, ಇದನ್ನೆಲ್ಲ ಇಷ್ಟು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಸೈಡಿಗೆ ಎತ್ತಿಟ್ಬಿಡ್ಬೇಕು. ಎಲ್ಲ ಕಲಿಸ್ಬಿಟ್ಟು ಇದನ್ನ ಎತ್ತಿಟ್ಬಿಡ್ರಿ ಸ್ವಲ್ಪ ಹೊತ್ತು. ಯಾಕಂದರೆ ಇದು ಏನಾಗಬೇಕು, ನೀರು ಬಿಟ್ಕೋಬೇಕು. ಚಲೋ ಹೊತ್ತಿನಾಗೆ ನೀರು ಬಿಟ್ಬೇಕು. ಇದು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡ್ರಿ ಇದನ್ನು. ನೋಡಿರಿ ಸ್ನೇಹಿತರೆ, ಇದು ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇದು ಪೂರ್ಣ ನೀರು ಬಿಡೋಂಗಿಲ್ಲ ಇದು. ಇದಕ್ಕೇನು ಮಾಡ್ಬೇಕಂದ್ರೆ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನು ಗ್ಯಾಸ್ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಒಲೆ ಹೊತ್ತಿಸ್ಬೇಕು. ಹೊತ್ತಿಸ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ಇದಕ್ಕೆ ಸ್ವಲ್ಪ ಬಿಸಿ ಆದ ತಕ್ಷಣ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೇನು ಮಾಡ್ಬೇಕಂದ್ರೆ ಸ್ವಲ್ಪ ನೋಡಿರಿ, ನಾನು ಇಲ್ಲೊಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಸ್ವೀಟ್ ಅಷ್ಟು ಹಾಕ್ಕೊಡ್ರಿ. ನಾನು ಒಂದು ಮುಷ್ಟಿನ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಭಾಳ ಹುಳಿ ಮಾವಿನಕಾಯಿವ. ಅದಕ್ಕೆ ಇದು ಬಿಸಿ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ನಾವು ಬೆಲ್ಲ ಹಾಕ್ತೀವಿ. ನೀವು ಇದು ಸ್ವಲ್ಪ ಎಷ್ಟು ನಿಮಗೆ ಸ್ವೀಟ್ ಭಾಳ ಬೇಡ ಅಂದ್ರೆ ಸ್ವಲ್ಪ ಹಾಕೋರಿ. ನಮಗೆ ಭಾಳ ಬೇಕು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಏನು ಮಾಡಬೇಕು, ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಎಲ್ಲ ಉಪ್ಪು ಬೆಲ್ಲ ಎಲ್ಲ ಕರಗೋ ತನಕ ಚೆಂದಾಗಿ ಸ್ವಲ್ಪ ಕುದಿಸ್ಬೇಕು. ಸ್ವಲ್ಪ ಇವು ಏನಾಗಬೇಕು, ಮಾವಿನಕಾಯಿ ಸ್ವಲ್ಪ ಮೆತ್ತಗಾಗಬೇಕು. ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕು. ಇದನ್ನು ಬಿಟ್ಟರೆ ಮತ್ತೆ ಕೆಳಗೆ ಸೀಟ್ ಬಿಡ್ತದೆ. ಅದಕ್ಕೆ ಸ್ವಲ್ಪ ಚೆಂದಾಗಿ ಕೈ ಆಡಿಸ್ತಾ ಇರಿ. ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಸ್ವಲ್ಪ ಹಾಗೆ ಕುದಿಲಿಕ್ಕೆ ಬಿಡಬೇಕು. ಮಾವಿನಕಾಯಿನ ಮೆತ್ತಗಾಗಬೇಕು. ಸ್ವಲ್ಪ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇನ್ನು ಕುದ್ದ ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ಕಲರು. ಒಂದು 10-15 ನಿಮಿಷ ಕುದಿಸ್ಬೇಕು. ಸ್ವಲ್ಪ ಮಾವಿನಕಾಯಿ ಸ್ವಲ್ಪ ಮೆತ್ತಗಾಗಬೇಕಿದೆ. ಸ್ವಲ್ಪ ರಸ ಇರಬೇಕಿದು. ಇದನ್ನು ಒಂದು 2 ಮಾವಿನಕಾಯಿ ಇದ್ದು ಅಂದರೆ ಒಂದು ಅರ್ಧ ಗಂಟೆ ಒಳಗೆ ಮನೆಯೊಳಗೆ ಮಾಡಿಬಿಡ್ಬೋದು ಇದನ್ನು. ಇದು ಆಗಿಂದಾಗೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಬ್ರಾಹ್ಮಣರ ಮನೆಯೊಳಗೆ ಆಗಿಂದಾಗೆ ಏನರ ಫಂಕ್ಷನ್ ಇತ್ತಂದ್ರೆ ಇದನ್ನು ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಅಂಥೇಳಿ ಬೇಗ ಆಗುತ್ತಂಥೇಳಿ ಊಟಕ್ಕೆ ಬೇಗ ಮಾಡಿಬಿಡ್ತಾರೆ. ಇದನ್ನು ಅರ್ಧ ಗಂಟೆ ಒಳಗೆ ಭಾಳ ರುಚಿ ಇರ್ತದೆ ಇದು ತಿನ್ನಲಿಕ್ಕೆ. ಅನ್ನದ ಜೊತೆ ಹಚ್ಕೊಂಡು ತಿಂದ್ರೆ ಅಗದಿ ರುಚಿಕರವಾಗಿರ್ತದೆ. ಇಷ್ಟಾದಮೇಲೆ ಇವಾಗ ಇದನ್ನು ಗ್ಯಾಸ್ ತೆಗೆದುಬಿಡ್ತೀನಿ. ನಾನು ಕೆಳಗಿಂದು ಗ್ಯಾಸ್ ತೆಗೆದುಬಿಟ್ಟು
ಇವಾಗ ಸೈಡಿಗೆ ಇಲ್ಲಿ ನೋಡಿರಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆನ ಕಾಸಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಚೆನ್ನಾಗಿ ಸಾಸಿವೆ ಹಾಕ್ರಿ, ಅಂದರೆ ಅದಕ್ಕೆ ಒಗ್ಗರಣೆ ಹಾಕಿದಾಗ ಚಂದ ಅನ್ನಿಸ್ತದೆ ನೋಡಲಿಕ್ಕೆ, ರುಚಿನೂ ಅಷ್ಟೇ ಇರ್ತದೆ. ಇದಕ್ಕೂ ಸ್ವಲ್ಪ ಏನು ಮಾಡ್ತೀನಿ ನಾನು, ಇದ್ರೊಳಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗಿನ ಪುಡಿ ಎಷ್ಟು ಯೂಸ್ ಮಾಡ್ತೀರಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನ ಸ್ವಲ್ಪ ಚಟ ಅನ್ಲಿಕ್ಕೆ ಬಿಡೋಣ. ನೋಡಿರಿ, ಈಗ ಇದು ಚಟ ಅನ್ಲಿಕ್ಕೆ ಈಗ ಸ್ವಲ್ಪ ಕರಿಬೇವು ಹಾಕೋಣ. ಸ್ವಲ್ಪ ಚಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆರಿಸ್ಬಿಟ್ಟು ಈ ಸ್ವಲ್ಪ ಬಿಸಿ ಇರುವಾಗಲೇ ಇದಕ್ಕೆ ಏನು ಮಾಡ್ಬೇಕಂದ್ರೆ, ಇದಕ್ಕೆ ಪಕ್ಕದಲ್ಲಿ ಇಟ್ಟಿದ್ದೀನಲ್ರಿ, ಇದಕ್ಕೆ ಹಾಕಿಬಿಡ್ಬೇಕು ಒಗ್ಗರಣೆನ. ಅದು ಹಿಂಗೆ ಬರಬೇಕು, ಮ್ಯಾಲೆ ಹಾಕಿದಾಗ ಉಡಿ ಬರಬೇಕು ಚೆಂದಾಗಿ. ಅಂದ್ರೆ ಅದೇನಾಗ್ತದೆ, ಉಪ್ಪಿನಕಾಯಿ ಇನ್ನೂ ಕಲರ್ ಚೆನ್ನಾಗಿ ಬರ್ತದೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂತಿದೆ ಕಲರು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಇದು ಇನ್ನೂ ಬಿಸಿ ಅದಲ್ಲ, ಅದಕ್ಕೆ ಸ್ವಲ್ಪ ಅಡಕದ, ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿರಿ, ಆಮೇಲೆ ತಿಂದು ಹೆಂಗಾಗ್ಯದ ಅಂತ ನೀವು ರುಚಿ ಹೇಳಿರಿ. ಮಸ್ತಾಗಿರ್ತದೆ. ಇದು ಅನ್ನಕ್ಕೆ ದಿಢೀರಾಗಿ ಮಾಡುವಂಥದ್ದು. ಮಾಡಿ ನೋಡಿರಿ ಸ್ನೇಹಿತರೆ. ಧನ್ಯವಾದಗಳು.